ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಲ್ಯಾಂಡ್ ಸರ್ವೇಯರ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಈ ಒಂದು ಪ್ರಶ್ನೆ ಪತ್ರಿಕೆಯ ಮುಂದುವರಿದ ಭಾಗವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು 2024 ಮಾಡೆಲ್ ಕ್ವೆಶ್ಚನ್ ಪೇಪರ್ದು ಆಲ್ರೆಡಿ 1 to 25 ಈ ಒಂದು ಕ್ವೆಶ್ಚನ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇನ್ನೂ ಈ ಒಂದು ವಿಡಿಯೋ ಯಾರು ನೋಡಿಲ್ಲ, ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋಗಳನ್ನು ನೋಡ್ಬೋದು. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಕ್ವೆಶ್ಚನ್. ಭಾರತೀಯ ಮುಸ್ಲಿಮರಿಗೆ ಮುನ್ಸಿಪಲ್ ಮತ್ತು ಡಿಸ್ಟ್ರಿಕ್ಟ್ ಬೋರ್ಡ್ಗಳಲ್ಲಿ, ಪ್ರಾಂತೀಯ ಕೌನ್ಸಿಲ್ಗಳಲ್ಲಿ ಮತ್ತು ಇಂಪೀರಿಯಲ್ ಲೆಜಿಸ್ಲೇಚರ್ನಲ್ಲೇ ಈ ಕೆಳಗಿನ ಯಾವ ಕಾಯ್ದೆಗಳಲ್ಲಿ ಮೀಸಲಾತಿ ಸ್ಥಾನಗಳನ್ನು ನೀಡಲಾಗಿದೆ? ಫ್ರೆಂಡ್ಸ್, ಇಲ್ಲೇ ನಿಮಗೆ ಗೊತ್ತಿರ್ಬೋದು, ಮಾರ್ಲೆ ಮಿಂಟೋ ರಿಫಾರ್ಮ್ ಅಂದರೆ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂದರೆ ಗೌರ್ಮೆಂಟ್ ಇಂಡಿಯಾ ಆ್ಯಕ್ಟ್ 1909 1909 ಮಾರ್ಲೆ ಮಿಂಟೋ ಈ ಸುಧಾರಣೆಗಳು ಏನಪ್ಪ, ಈ ಒಂದು ಇಂಡಿಯನ್ ಮುಸ್ಲಿಮ್ಸ್ಗೆ ರಿಸರ್ವ್ ಸೀಟ್ಗಳನ್ನು ಇನ್ ಮುನ್ಸಿಪಲ್ ಆ್ಯಂಡ್ ಡಿಸ್ಟ್ರಿಕ್ಟ್ ಬೋರ್ಡ್ಗಳಲ್ಲಿ ಮತ್ತು ಈ ಪ್ರಾಂತೀಯ ಒಂದು ಪರಿಷತ್ನಲ್ಲಿ ಮತ್ತು ಈ ವಿಧಾನಸಭೆಗಳಲ್ಲಿ ಏನಪ್ಪ ಅವು ರಿಸರ್ವ್ ಮಾಡಲಿಕ್ಕೆ ಅಲಾಟೆಡ್ ಮಾಡ್ತಾವ. ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಭಾರತ ಸರ್ಕಾರದ ಕಾಯ್ದೆ 1909 ಇದನ್ನು ಕೊಡ್ಬೋದು, ಅಥವಾ ಮಾರ್ಲೆ ಮಿಂಟೋ 1909 ಕೊಡ್ಬೋದು. ಓಕೆ, ಹಿಯರ್ ಲಾರ್ಡ್ ಮಿಂಟೋ ಈಸ್ ನೋನ್ ಆ್ಯಸ್ ದ ಫಾದರ್ ಆಫ್ ಕಮ್ಯುನಲ್ ಇಲೆಕ್ಟ್ರೇಟ್ ಇನ್ ಇಂಡಿಯಾ. ಓಕೆ, ಈ ಲಾರ್ಡ್ ಮಿಂಟೋಗೆ ಅಂದರೆ ಆ ಟೈಮಲ್ಲಿ ಲಾರ್ಡ್ ಮಿಂಟೋ ಏನಿದ್ದಪ್ಪ, ವೈಸ್ ರಾಯ್ ಇದ್ದ. ಓಕೆನಾ? ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್, 1969 ಅಸ್ಸಾಂ ಮರುಸಂಘಟನೆ ಕಾಯ್ದೆಯು ಈ ಕೆಳಗಿನ ಯಾವ ರಾಜ್ಯಗಳ ರಚನೆಗೆ ಕಾರಣವಾಯಿತು? ಇಲ್ಲಿ ನೋಡಿ, 1969 ಅಸ್ಸಾಂ ಮರುಸಂಘಟನೆ ಕಾಯ್ದೆ ಅಂದರೆ ಅಸ್ಸಾಂ ರಿಆರ್ಗನೈಜೇಷನ್ ಆ್ಯಕ್ಟ್ ಆಫ್ 1969. ಇದು ಏನು ಮಾಡ್ತದ, ಒಂದು ಮೇಘಾಲಯ ಅನ್ನುವ ಒಂದು ರಾಜ್ಯದ ಒಂದು ನಿರ್ಮಾಣಕ್ಕೆ ಒಂದು ಏನಪ್ಪ ಕಾರಣವಾಗ್ತದೆ. ಓಕೆ, ಮೊದಲು ಮೇಘಾಲಯ ಅನ್ನೋದು ಏನಿತ್ತು, ಆ ಒಂದು ಅಸ್ಸಾಂದು ಒಂದು ಭಾಗ ಇತ್ತು. ಆಮೇಲೆ ಈ ಒಂದು 1969 ಈ ಒಂದು ಕಾಯ್ದೆಯ ಪ್ರಕಾರ ಇದು ಜನವರಿ 21, 1972 ಈ ಮೇಘಾಲಯ ಎನ್ನುವ ಒಂದು ರಾಜ್ಯ ಉದಯ ಆಗ್ತದೆ. ಮತ್ತು ಮತ್ತು ಇದನ್ನು ಬಿಟ್ಟು ಇನ್ನೂ 2 ಸ್ಟೇಟ್ಸ್ ಇದ್ದಾವೆ. ಯಾವ್ಯಾವು? ಮಣಿಪುರ್ ಅಂತ. ಓಕೆ, ಮಣಿಪುರ್ ಮತ್ತು ಮಿಜೋರಾಂ. ಓಕೆ, ಮಣಿಪುರ್ ಮತ್ತು ಮಿಜೋರಾಂ ಇವೆರಡೂ ಆಗ್ತವೆ, ಬಟ್ ದೇ ಆರ್ ನಾಟ್ ಫಾರ್ಮ್ಡ್ ಅಂಡರ್ ದ 1969. ಈ ಒಂದು ಆ್ಯಕ್ಟ್ ಕೆಳಗಡೆ ಫಾರ್ಮ್ ಆಗುದ್ದು ಇದು ಒಂದೇ, ಮೇಘಾಲಯ ಅಷ್ಟೇ, 1969 ಒಂದು ಕಾಯ್ದೆ ಪ್ರಕಾರ. ಬಟ್ ಈ ಅಸ್ಸಾಂನಲ್ಲಿ ಮತ್ತು ಈ ಮಣಿಪುರ್ ಮತ್ತು ಮಿಜೋರಾಮ ಇವು ಕೂಡ ಫಾರ್ಮ್ ಆಗ್ತವೆ, ಬಟ್ ನಾಟ್ ಅಂಡರ್ ದಿಸ್ ಆ್ಯಕ್ಟ್. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯು ಲೋಕಸಭೆ ಮತ್ತು ಶಾಸನಸಭೆಗಳಿಗೆ ಆಂಗ್ಲೋ ಇಂಡಿಯನ್ನರ ನಾಮನಿರ್ದೇಶನವನ್ನು ರದ್ದುಗೊಳಿಸಿದೆ? ಇಲ್ಲಿ ಲೋಕಸಭೆ ಮತ್ತು ವಿವಿಧ ವಿಧಾನಸಭೆ ಆಗಲಿ ಯಾವುದೇ ಒಂದು ಸಭೆಗಳಲ್ಲಿ ಈ ಒಂದು ಆಂಗ್ಲೋ ಇಂಡಿಯನ್ ಅಂತ ಅವುಗಳ ಒಂದು ಇಬ್ಬರು ಲೋಕಸಭೆಯಲ್ಲಿ ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನು ಈ ರಾಷ್ಟ್ರಪತಿಯವರಿಂದ ನಾಮನಿರ್ದೇಶನ ಮಾಡಲಾಗ್ತಿತ್ತು. ಬಟ್ ಅದನ್ನು ಈಗ ರದ್ದುಗೊಳಿಸಲಾಗಿದೆ. ಯಾವಾಗ ರದ್ದುಗೊಳಿಸಲಾಗಿದೆ ಅಂದರೆ 2019 ಆದಂಥ 104ನೇ ತಿದ್ದುಪಡಿ ಕಾಯ್ದೆಯ ಮುಖಾಂತರ. ಓಕೆ, ದಿಸ್ ಈಸ್ ಅ ಕರೆಕ್ಟ್. ಭಾರತ ಸಂವಿಧಾನದ ಪ್ರಕಾರ ಪಂಚಾಯತ್ ಡ್ಯಾಶ್ಗೆ ಜವಾಬ್ದಾರವಾಗಿದೆ. ಈಗ ಪಂಚಾಯತ್ ಇದು ನಾರ್ಮಲ್ ಆಗಿ ಕಾರಣ ಆಗೋದು ಗ್ರಾಮ ಸಭೆಗೆ ಮಾತ್ರ. ಓಕೆ, ಆಪ್ಷನ್ ಎ ಕರೆಕ್ಟ್. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ?
ಇಲ್ಲಿ ಸಂವಿಧಾನದಲ್ಲಿ 1978 ಈ 44ನೇ ತಿದ್ದುಪಡಿಯ ಮುಖಾಂತರ ಈ ಏನು ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಆ್ಯಡ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್, ಕಲ್ಕತ್ತಾದ ಸರ್ವೋಚ್ಚ ನ್ಯಾಯಾಲಯವು ಸ್ಥಾಪಿಸುವ ನಿಬಂಧನೆಯನ್ನು ಯಾವ ಕಾಯ್ದೆಯಲ್ಲಿ ಮಾಡಲಾಗಿದೆ? ಅಂದರೆ ಈ ಒಂದು ಯಾವ ಕಾಯ್ದೆಯ ಪ್ರಕಾರ ಈ ಒಂದು ಕಲ್ಕತ್ತಾದ ಸುಪ್ರೀಂ ಕೋರ್ಟ್, ಮೊದಲು ಸುಪ್ರೀಂ ಕೋರ್ಟ್ ಅನ್ನೋದು ಕಲ್ಕತ್ತಾದಲ್ಲಿತ್ತು. ಸೊ ಇದು ಯಾವ ಒಂದು ಕಾಯ್ದೆಯ ಮುಖಾಂತರ ಇದನ್ನು ಸ್ಥಾಪಿಸಿದ್ದಾರೆ ಅಂದರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್. ಆಪ್ಷನ್ ಎ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳ ನಡುವೆ ಯಾವ ಕಾರ್ಯವನ್ನು ಸ್ಪಷ್ಟವಾಗಿ ಗುರುತಿಸಲಾಗಿದೆ? ನೋಡಿ ಇಲ್ಲಿ, ಅಂದರೆ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಓಕೆ, ಅಂದರೆ ಈ ಇನ್ ಬಿಟ್ವೀನ್ ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಆಗಿ, ಅಂದರೆ ವಾಣಿಜ್ಯ ಮತ್ತು ರಾಜಕೀಯ ಈ ಒಂದು ಕಾರ್ಯಗಳ ನಡುವೆ ಒಂದು ಸ್ಪಷ್ಟತೆಯನ್ನು ಗುರುತಿಸುವ ಆ್ಯಕ್ಟ್ ಯಾವುದಪ್ಪ ಅಂದ್ರೆ ಅದು ಪೀಟ್ಸ್ ಇಂಡಿಯಾ ಆ್ಯಕ್ಟ್. ಪೀಟ್ಸ್ ಇಂಡಿಯಾ ಆ್ಯಕ್ಟ್ 1784. ಓಕೆ, ಪೀಟ್ಸ್ ಇಂಡಿಯಾ ಆ್ಯಕ್ಟ್ 1784. ಮತ್ತು ಇದು ಡಬಲ್ ಗೌರ್ಮೆಂಟ್ಗೆ, ಸಿಸ್ಟಮ್ ಆಫ್ ದಿ ಡಬಲ್ ಗೌರ್ಮೆಂಟ್ಗೆ ಕಾರಣ ಆಗ್ತದೆ. ಓಕೆನಾ. ಕೆಳಗಿನ ಯಾವ ಲೇಖನವು ಅಥವಾ ಆರ್ಟಿಕಲ್ ವಿಧಿಯು ಮಾದಕ ಪಾನೀಯಗಳು ಮತ್ತು ಮಾದಕ ದ್ರವ್ಯಗಳ ಸೇವನೆಯನ್ನು ನಿಷೇಧಿಸುತ್ತದೆ? ಇಲ್ಲಿ ಕೊನೆಗೆ ಕೊಟ್ಟಂಥ ಆರ್ಟಿಕಲ್ ಅಥವಾ ವಿಧಿ ಆಗಲಿ ಅಥವಾ ಲೇಖನ ಆಗಲಿ, ಇಲ್ಲಿ ಯಾವ ಒಂದು ಲೇಖನ ಈ ಒಂದು ಮಾದಕ ದ್ರವ್ಯಗಳ ಒಂದು ಸೇವನೆಯನ್ನು ಪ್ರೊಹಿಬಿಷನ್ ಮಾಡ್ತದೆ ಅಂದರೆ ಆರ್ಟಿಕಲ್ 47. ಇದು ನಿರ್ದೇಶಕ ತತ್ವಗಳಲ್ಲಿ ಬರ್ತದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್, DPSPಗಳಲ್ಲಿ ಬರ್ತದೆ. ಓಕೆ, ಅಂದರೆ ಇಟ್ ಪ್ರೊಹಿಬಿಟ್ಸ್ ದ ಕನ್ಸಂಪ್ಷನ್ ಆಫ್ ದಿ ಇಂಟಾಕ್ಸಿಕ್ ಡ್ರಿಂಕ್ಸ್ ಆ್ಯಂಡ್ ಡ್ರಗ್ಸ್ ವಿಚ್ ಆರ್ ಇಂಜುರಿಯಸ್ ಟು ಹೆಲ್ತ್. ಓಕೆ, ನೆಕ್ಸ್ಟ್, ಉಪಾಧ್ಯಕ್ಷರ ಹುದ್ದೆಗೆ ಚುನಾವಣೆಗೆ ಅಭ್ಯರ್ಥಿಯನ್ನು ನಾಮನಿರ್ದೇಶನ ಮಾಡಲು ಎಷ್ಟು ಮತದಾರರ ಅಗತ್ಯವಿದೆ? ಇಲ್ಲಿ ವೈಸ್ ಪ್ರೆಸಿಡೆಂಟ್ ಅಂದರೆ ಉಪರಾಷ್ಟ್ರಪತಿಯವರ ಒಂದು ಇಲೆಕ್ಷನ್ ನಡೆಸಲಿಕ್ಕೆ ಅಥವಾ ಒಂದು ನಾಮಿನೇಷನ್ ಆಫ್ ದಿ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಟೋಟಲ್ ಆಗಿ ಅಟ್ಲೀಸ್ಟ್ ಒಂದು 20 ಮತದಾರರ 20 ಇಲೆಕ್ಟರ್ಸ್ದು ಒಂದು ಏನಪ್ಪ ಅಲ್ಲಿ ಮತದಾರರ ಒಂದು ಅಗತ್ಯವಿದೆ. ಭಾರತವು ಯಾವ ವರ್ಷದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಅಂಗೀಕರಿಸಿತು? ಇಲ್ಲಿ ಇನ್ ದ ಇಯರ್ ಆಫ್ 1979 ಇಂಟರ್ನ್ಯಾಷನಲ್ covenant on economic, social and cultural rights was adopted by the United Nations, but India ratified this convention in 10th April 1979. ಓಕೆ, ಸೊ ಒಂದು ಈ ಯುನೈಟೆಡ್ ನೇಷನ್ ಏನು ಮಾಡ್ತದ 1966 ಇದನ್ನು ಅಡಾಪ್ಟ್ ಮಾಡ್ತದೆ. ಬಟ್ ಓಕೆ, ಅದು ಕೇಮ್ ಇನ್ ಟು ಫೋರ್ಸ್ 1976. ಓಕೆ, ಬಟ್ ಇಂಡಿಯಾ ಇದನ್ನು ಈ ಒಂದು ಒಪ್ಪಂದ ಯಾವಾಗ ಅಂಗೀಕರಿಸ್ತೈತೆ ಅಂದರೆ 1979. ಯುನೈಟೆಡ್ ನೇಷನ್ ಬಂದರೆ 1966. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದರ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಗಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಸಿಡ್ಬಿ ಈ ಬ್ಯಾಂಕನ್ನು 1990 ಪ್ರಾರಂಭಿಸಲಾಯಿತು. ಓಕೆ, ಸಿಡ್ಬಿ ಬ್ಯಾಂಕ್ ನಿಮಗೆ ಗೊತ್ತು. ಸಿಡ್ಬಿ ಅಂದ್ರೇನು? ಸ್ಮಾಲ್ ಇಂಡಸ್ಟ್ರೀಸ್. ನೋಡಿ, ಸಿಡ್ಬಿ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಈ ಒಂದು ಬ್ಯಾಂಕ್
1990ರಲ್ಲಿ ಇಸ್ಟಾಬ್ಲಿಷ್ ಆಗ್ತದೆ. ಬಟ್ ಇದಕ್ಕಿಂತ ಮುಂಚೆ ಏನಿತ್ತದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿ ಕರೆಕ್ಟ್. ಓಕೆನಾ. ರಿವರ್ಸ್ ಟ್ರಾಂಚ್ ಪೊಸಿಷನ್ ಎನ್ನುವುದು ಡ್ಯಾಶ್ನೊಂದಿಗೆ ಸಂದರ್ಭದಲ್ಲಿ ಬಳಸಲಾಗುವ ಪದವಾಗಿದೆ. ರಿವರ್ಸ್ ಟ್ರಾಂಚ್ or tranche position. It is used in the context of or with the International Monetary Fund, IMF. IMF ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ನೆಕ್ಸ್ಟ್ DWCRA, ಇದರ ಪೂರ್ಣ ರೂಪ ಏನು? ಇದರ ಒಂದು ಪೂರ್ಣ ರೂಪ ಏನಪ್ಪ ಅಂದರೆ ಡೆವಲಪ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್. ಡೆವಲಪ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್. ಏಪ್ರಿಲ್ 1, 1995ರಂದು ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದಾಗ ಆರ್ ಬಿ ಐ ಇದು ಪಾವತಿಯ ಒಂದು ಬಂಡವಾಳ ಎಷ್ಟಿತ್ತು? ಇದು ಈ ಒಂದು 1934ರ ಈ ಒಂದು ಕಾಯ್ದೆಯ ಪ್ರಕಾರ ಇದು 1 ಏಪ್ರಿಲ್ 1995ರಿಂದ ಸ್ಟಾರ್ಟ್ ಆಗ್ತದೆ. ಓಕೆ. ಒಂದು ಆರ್ ಬಿ ಐ ಒಂದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಆಗಿ ಪ್ರಾರಂಭವಾಗಿರಲಿಲ್ಲ. ಆದರೆ ಪ್ರಮುಖವಾಗಿ ಇದು ಖಾಸಗಿಯಾಗಿ ಸ್ವಾಮ್ಯದ ಬ್ಯಾಂಕ್ ಆಗಿ ಪ್ರಾರಂಭವಾಯಿತು ಮುಂಚೆ. ಇದು 5 ಕೋಟಿ ರೂಪಾಯಿಗಳ ಒಂದು ಷೇರುದಾರರಾಗಿ ಪ್ರಾರಂಭವಾಯಿತು. 5 ಕೋಟಿ ರೂಪಾಯಿ. ಓಕೆ. ಇದರಲ್ಲಿ 4,97,800 ಎಷ್ಟು? 4,97,08,000. ಓಕೆ. ಈ 97,08,000 ಅಥವಾ 97,08,000 ಇಷ್ಟು ರೂಪೀಸ್ ಏನು ಮಾಡ್ತಾರೆ? ಇದು ಒಂದು ಷೇರುದಾರರಿಂದ ಚಂದಾದಾರ ಅಂದರೆ ಷೇರುದಾರರು ಶೇರ್ ಹೋಲ್ಡರ್ ಏನಿರ್ತಾರಲ್ಲ ಅವರು ಇನ್ವೆಸ್ಟ್ ಮಾಡಿದ್ರು. ಮತ್ತು ರಿಮೈನಿಂಗ್ ಎಷ್ಟು? ರಿಮೈನಿಂಗ್ ಏನು ಅಮೌಂಟ್ ಇತ್ತಲ್ಲ ಅದು ಕೇಂದ್ರ ಸರ್ಕಾರದಿಂದ ಹೂಡಿಕೆ ಆಗಿತ್ತು. ಓಕೆ. ಆರ್ ಬಿ ಐ ಯಾವಾಗ ಬರ್ಮಾದ ಕರೆನ್ಸಿಯನ್ನು ಒಂದು ವಿತರಣಾ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸೋದನ್ನು ನಿಲ್ಲಿಸಿತು? ನೋಡಿ, ಮುಂಚೆ ಈ ಬರ್ಮಾದ ಕರೆನ್ಸಿಯನ್ನು ಆರ್ ಬಿ ಐ ಏನು ಮಾಡ್ತಿತ್ತಪ್ಪ, ಅದರ ಮೇಲೆ ಒಂದು ನಿಯಂತ್ರಣ ಅಥವಾ ಅದರ ಒಂದು ಕಾರ್ಯವನ್ನು ವಿತರಣಾ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸ್ತಿತ್ತು. ಬಟ್ ಇನ್ ದ ಇಯರ್ ಆಫ್ 1942 ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತದೆ? ಇಟ್ ಸೀಸ್ಡ್ ಟು ಬಿ ದ ಕರೆನ್ಸಿ ಇಶ್ಯೂಯಿಂಗ್ ದ ಅಥಾರಿಟಿ ಆಫ್ ಬರ್ಮಾ. ಓಕೆ. ಆ್ಯಂಡ್ ಇನ್ 1947 ರಿಸರ್ವ್ ಬ್ಯಾಂಕ್ ಸ್ಟಾಪ್ಡ್ ಆ್ಯಕ್ಟಿಂಗ್ ಆ್ಯಸ್ ಅ ಬ್ಯಾಂಕರ್ ಟು ದಿ ಗೌರ್ಮೆಂಟ್ ಆಫ್ ಬರ್ಮಾ. ತಿಳಿತಾ? ಬಟ್ ಇಲ್ಲಿ ಸ್ಟಾಪ್ ಅಂದರೆ 1942ದಲ್ಲಿ ಸ್ಟಾಪ್ ಆಗ್ತದೆ. ಬಟ್ ಅದೊಂದು ಓವರಾಲ್ ಆಗಿ ಸ್ಟಾಪ್ ಆಗೋದು 1947ನಲ್ಲಿ. ಓಕೆ. ನೆಕ್ಸ್ಟ್ ಆರ್ ಬಿ ಐ ಕಾಯ್ದೆ ಯಾವಾಗ ಜಾರಿಗೆ ತರಲಾಯಿತು? ಆರ್ ಬಿ ಐ ಕಾಯ್ದೆ ನೋಡಿ, ಈಗಾಗಲೇ ಇದು ಕ್ವಶನ್ ಒಂದು ರಿಪೀಟ್ ಆದಂಗಿದೆ. ಯಾಕೆಂದರೆ ರಿಸರ್ವ್ ಬ್ಯಾಂಕ್ ಆಫ್ ಆರ್ ಬಿ ಐ ಆ್ಯಕ್ಟ್ 1934 ಓಕೆ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಒಂದು ಇದು ಆಗುತ್ತೆ. ಓಕೆ. ಬಟ್ ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ 1 ಏಪ್ರಿಲ್ 1935. ಈ ಆರ್ ಬಿ ಐದು ಇನ್ನೊಂದು ಹೇಳ್ತೀನಿ, ಇದರಲ್ಲಿ ಇನ್ನೊಂದು ಕ್ವಶನ್ ತೊಗೊಳ್ಳಿ. ಯಾವ ಕಾಯ್ದೆಯಿಂದ ಆಯಿತು ಅಂದರೆ ಯಾವ ಒಂದು ಕಮಿಷನ್ ಮೇರೆಗೆ? ಕಮಿಷನ್ ಹಿಲ್ಟನ್ ಯಂಗ್ ಕಮಿಷನ್ ನೆನಪಿರಲಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಮಾನವ ದೇಹದಲ್ಲಿ ಜೈವಿಕ ಅಂಶಗಳ ಸರಿಯಾದ ಇಳಿಕೆ ಕ್ರಮ ಯಾವುದು? ಅಂದರೆ ಮಾನವ ದೇಹದಲ್ಲಿ ಯಾವುದಪ್ಪ ಇಳಿಕೆ ಅತಿ ಹೆಚ್ಚಾಗಿರೋದು ಯಾವುದು ಹೇಳಿ? ಅತಿ ಹೆಚ್ಚಾಗಿರೋದು ಆಮ್ಲಜನಕ. ಆಮ್ಲಜನಕ ಆದಮೇಲೆ ನೋಡಿ, ಮೊದಲು ಆಕ್ಸಿಜನ್, ಆಮೇಲೆ ಕಾರ್ಬನ್, ಆಮೇಲೆ ಹೈಡ್ರೋಜನ್, ಆಮೇಲೆ ನೈಟ್ರೋಜನ್,
ಆಮೇಲೆ ಕ್ಯಾಲ್ಸಿಯಂ ಬರುತ್ತೆ, ಆಮೇಲೆ ಫಾಸ್ಫರಸ್ ಬರುತ್ತೆ. ಇಲ್ಲಿ ನೋಡಿ ಆಪ್ಷನ್ ಎ ಬಿದಲ್ಲಿ ಇದೆಯಾ, ಕಾರ್ಬನ್ ಇದೆ, ನೈಟ್ರೋಜನ್ ಇದೆ, ಹೈಡ್ರೋಜನ್ ಎಲ್ಲಿದೆ ಇಲ್ಲಿ. ಓಕೆ, ಇದು ಆಗಲ್ಲ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಮೊದಲು ಆಮ್ಲಜನಕ, ಇಂಗಾಲ ಅಥವಾ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಕ್ಯಾಲ್ಸಿಯಂ, ರಂಜಕ. ಇದನ್ನೊಂದು ಫಾರ್ಮುಲಾ ನೆನಪಿಟ್ಟಿರಿ, OCHN. OCHN ಅಷ್ಟು ನೆನಪಿಟ್ರೆ ಸಾಕು. OCHN ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್. OCHN. ನಿಕೋಟಿನಿಕ್ ಆಮ್ಲದ ಕೊರತೆಯಿಂದ ಯಾವ ಕಾಯಿಲೆ ಉಂಟಾಗುತ್ತದ? ನಿಕೋಟಿನಿಕ್, ಪೆಲಗ್ರಾ ಈಸ್ ಕಾಸ್ಡ್ ಬೈ ಡಿಫಿಷಿಯನ್ಸಿ ಆಫ್ ದಿ ನಿಕೋಟಿನಿಕ್ ಆ್ಯಸಿಡ್. ಓಕೆ, ಈ ನಿಕೋಟಿನಿಕ್ ಆ್ಯಸಿಡ್ಗೆ, ಈ ನಿಕೋಟಿನಿಕ್ ಆಮ್ಲಕ್ಕೆ ಇನ್ನೊಂದು ಹೆಸರು ಏನಂತಾರ, ನೈಸಿನ್ ಅಂತಲೂ ಕರೀತಾರೆ. ನೈಸಿನ್. ಓಕೆ, ಇಟ್ ಕಂಟೇನ್ಸ್ ದ ವಿಟಮಿನ್ B3. ವಿಟಮಿನ್ B3 ಕೊರತೆಯಿಂದ ಬರೋದು ಯಾವುದಪ್ಪ ರೋಗ? ಇದೇ ಪೆಲಗ್ರಾ ಬರ್ತದ. ನೆಕ್ಸ್ಟ್, ಕೆಳಗಿನ ಯಾವ ಮಾಧ್ಯಮಗಳಲ್ಲಿ ಧ್ವನಿ ತರಂಗಗಳು ಚಲಿಸಬಹುದು? ಸಾಲಿಡಲ್ಲಿ ಚಲಿಸ್ತವೆ, ದ್ರವಗಳಲ್ಲಿ ಚಲಿಸ್ತವೆ, ಅನಿಲಗಳಲ್ಲಿ ಚಲಿಸ್ತವೆ. ಇವುಗಳಲ್ಲಿ ಎಲ್ಲ ಕರೆಕ್ಟು. ಎಲ್ಲಿ ಚಲಿಸಲ್ಲ ಅಂದ್ರೆ ವ್ಯಾಕ್ಯೂಮಲ್ಲಿ. ವ್ಯಾಕ್ಯೂಮ್ ಅಂದರೆ ಏನಪ್ಪ? ನಿರ್ವಾತ ಪ್ರದೇಶದಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ಅಸಿಟಿಲಿನ್ ಬಗ್ಗೆ ಸರಿಯಾಗಿದೆ? ಇಲ್ಲಿ ಅಸಿಟಿಲಿನ್ ಅನ್ನೋದು C2H2 ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಓಕೆ, ಅಸಿಟಿಲಿನ್ ಇದೊಂದು ಕೆಮಿಕಲ್ ಕಂಪೌಂಡು. ಓಕೆ, ಇಟ್ ಇಸ್ ಎ ಹೈಡ್ರೋಕಾರ್ಬನ್ ಆಗಿದ್ದು, ಇದರ ಇನ್ನೊಂದು ಹೆಸರು ಏನಪ್ಪ? ಅಸಿಟಿಲಿನ್ಗೆ ಇಥೈನ್ ಅಂತ ಕರಿತೀವಿ. ಇಥೈನ್ ನೋಡಿ, ಜನಪ್ರಿಯ ಹೆಸರು ಇಥೈನ್. ಇದು ಅಲ್ಕಿನ್ ಅಂತ ಅಂತೀವಿ ನಾವು. ಅಲ್ಕೈನ್ ಅಂತ 3 ಫಾರ್ಮ್ ಬರ್ತವೆ. ಸೊ ಇದು ಅಲ್ಕಿನ್ ಸರಣಿಯ ಮೊದಲ ಸ್ಥಿರ ಸದಸ್ಯ. ಸೊ ಇಲ್ಲಿ ಆಪ್ಷನ್ ಎ, ಬಿ ಮತ್ತು 2 ಕರೆಕ್ಟಾ. ಓಕೆ, ನೆಕ್ಸ್ಟು ಸೋಲ್ಡರ್ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸೋಲ್ಡರ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಸೋಲ್ಡರಿಂದ ನಮ್ಮ ಈ ಒಂದು ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಲ್ಲಿ ಅವುಗಳಲ್ಲಿ ಏನಪ್ಪ, ಈ ವಯರ್ ಅಥವಾ ಸಣ್ಣ ಒಂದು ಪಾರ್ಟ್ಸ್ಗಳನ್ನು ಜಾಯಿಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಸೋಲ್ಡರ್ ಅನ್ನೋದು ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆರ್ ಅಲಾಯ್ ಆಫ್ ಲೀಡ್ ಅಂದರೆ ಸೀಸ ಪ್ಲಸ್ ಟಿನ್, Pb ಪ್ಲಸ್ SN ಬರುತ್ತೆ. ಓಕೆ, ಸೀಸ ಮತ್ತು ತವರದ ಮಿಶ್ರಲೋಹ ಕರೆಕ್ಟ್ ಐತಿ. ನೆಕ್ಸ್ಟ್ ಮತ್ತೇನು, ಇಟ್ ಹ್ಯಾಸ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್. ಇದು ಅತಿ ಕಡಿಮೆ ಒಂದು ಬಿಂದುವನ್ನು ಹೊಂದಿದೆ. ಇದು ಕೂಡ ಕರೆಕ್ಟ್ ಐತಿ. ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ದ ವೆಲ್ಡಿಂಗ್ ದ ಇಲೆಕ್ಟ್ರಿಕಲ್ ವೈರ್ಸ್ ಟುಗೆದರ್. ವಿದ್ಯುತ್ ತಂತಿಗಳನ್ನು ಒಟ್ಟಿಗೆ ಬೆಸುಗೆ ಮಾಡಲು ಬಳಸಲಾಗುತ್ತದೆ. ಸೊ ಮೇಲಿನ ಎಲ್ಲ ಕರೆಕ್ಟ. ನೆಕ್ಸ್ಟ್, ಡಿ ಬ್ಲಾಕ್ ಅಂಶಗಳ ಬಗ್ಗೆ ಸರಿಯಾದ ಹೇಳಿಕೆಗಳನ್ನು ಆರಿಸಿ. ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಇಲ್ಲಿ ಇವು ಗುಂಪು 3ರಿಂದ 10ರವರೆಗೆ ಹೊಂದಿದ್ದಾವೆ. ಸೊ ಇಲ್ಲ, ತಪ್ಪು. ಡಿ ಬ್ಲಾಕ್ ಎಲಿಮೆಂಟ್ಸು ಫ್ರಮ್ ದ ಗ್ರೂಪ್ ಅಥವಾ ಗುಂಪು 3ರಿಂದ 3 to 12 ತನ ಇನ್ ದ ಸೆಂಟರ್ ಆಫ್ ದಿ ಪೀರಿಯಡಿಕ್ ಟೇಬಲ್ ಇವು ಹೊಂದಿದ್ದಾವೆ. ಓಕೆ, ಇಲ್ಲಿ ಡಿ ಬ್ಲಾಕ್ನಲ್ಲಿ ಏನಿದಾವಲ್ಲ ಅವೆಲ್ಲ ಮೆಟಲ್ ಇದ್ದಾವೆ. ಇವೆಲ್ಲ ಲೋಹಗಳು. ಓಕೆ, ಇವೆಲ್ಲ ಲೋಹಗಳು. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಏನಾಗುತ್ತೆ? ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಬೇಕಿಂಗ್ ಬ್ರೆಡ್ ಕೇಕ್ಗಳಲ್ಲಿ ಬೇಕಿಂಗ್ ಸೋಡಾ ಜೊತೆಗೆ ಟಾರ್ಟಾರಿಕ್ ಆಮ್ಲವನ್ನು ಬಳಸಲಾಗ್ತದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಟಾರ್ಟಾರಿಕ್ ಆಮ್ಲದ ಬಳಕೆ ಏನು? ಇಲ್ಲಿ ಈ ಒಂದು ಬ್ರೆಡ್ ಅಥವಾ ಕೇಕ್ಗಳಲ್ಲಿ ಈ ಬೇಕಿಂಗ್ ಸೋಡಾ ಜೊತೆಗೆ ಟಾರ್ಟಾರಿಕ್ ಆ್ಯಸಿಡನ್ನು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಟಾರ್ಟಾರಿಕ್ ಆ್ಯಸಿಡನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಏನು ಮಾಡ್ತದೆ,
ಇಟ್ ನ್ಯೂಟ್ರಲೈಸಸ್, ಇದೊಂದು ತಟಸ್ಥೀಕರಣ ಮಾಡ್ತದತ್ತ ಏನಪ್ಪ ಬಿಟರ್ನೆಸ್, ಕಹಿತನವನ್ನು ಡ್ಯೂ ಟು ದಿ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟದಿಂದ ಒಂದು ಕಹಿ ಏನು ಉಲ್ಬಣ ಆಗ್ತದಲ್ಲ, ಸೊ ಅದನ್ನು ತಟಸ್ಥಗೊಳಿಸುವಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಆಪ್ಷನ್ ಸಿ ಇಸ್ ಅ ಕರೆಕ್ಟ್. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ ಈ ಸೆಷನ್ದು. ಮುಂದಿನ ಒಂದು ಸೆಷನಲ್ಲಿ 51ನಿಂದ 100ವರೆಗೆ ಕಂಟಿನ್ಯೂ ಮಾಡೋಣ. ಇವುಗಳಲ್ಲಿ ಯಾವುದು ಇಂಗಾಲದ ಅಲೋಟ್ರೋಪಿಕ್ ರೂಪವಲ್ಲ. ನೋಡಿರಿ, ದ ಫಾರ್ಮ್ ಆಫ್ ದಿ ಕಾರ್ಬನ್ಸ್ ತುಂಬ ಇದ್ದಾವೆ. ಕಾರ್ಬನ್ಗಳಲ್ಲಿ ಇವು ಡೈಮಂಡು, ಗ್ರಾಫೈಟು ಮತ್ತು ಫುಲ್ರೇನು ಇವೆಲ್ಲ ಏನಾಗ್ತವ, ಇವು ಫಾರ್ಮ್ಸ್ ಆಫ್ ದಿ ಕಾರ್ಬನ್. ಸೊ ಇಲ್ಲಿ ಯಾವುದು ರೂಪವಲ್ಲ ಅಂತಂದಿದ್ದಾರೆ. ಡೈಮಂಡ್ ಇದೆ, ಗ್ರಾಫೈಟ್ ಇದೆ, ಫುಲ್ರೇನ್ ಇದೆ. ಫುಲ್ರೇನ್ ನೋಡಿ 1985ದಲ್ಲಿ ಇದನ್ನು ಡಿಸ್ಕವರ್ ಮಾಡ್ತಾರೆ. ಓಕೆ, ಸೊ ಇದು ಆಪ್ಷನ್ ಡಿ ಮೇಲೇನೆ ಯಾವುದು ಅಲ್ಲ. ಓಕೆ, ಸೊ ಫ್ರೆಂಡ್ಸ್ ಇದಿಷ್ಟು ಈ ಒಂದು ಕ್ವಶನ್ಗಳು ಇಷ್ಟಿದ್ದು. ಈ ಥರನೇ ಒಂದು ನಾಳೆ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳುವ ಸಾಧ್ಯತೆ ಇರ್ತದೆ. ಸೊ ಈ ಒಂದು ಎಲ್ಲ ಕ್ವಶನ್ಗಳನ್ನು ಮಾಡಿ ಮುಂದಿನ ಸೆಷನ್ಗಳಲ್ಲಿ ಇನ್ನಷ್ಟು ಈ ಒಂದು ಮುಂದುವರಿದ ಒಂದು ಭಾಗವನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಆಲ್ರೆಡಿ ಪಾರ್ಟ್ 1 ಕಂಪ್ಲೀಟ್ ಮಾಡಿದ್ದೀನಿ. ಇದು ಪಾರ್ಟ್ 2. ನೆಕ್ಸ್ಟ್ 3 ಆ್ಯಂಡ್ 4 ಮಾಡೋಣ ಅಥವಾ 3 ಅಷ್ಟೇ ಮಾಡೋಣ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.